ನನ್ನ ಕವಿತೆಗಳನ್ನು ಸುಮಾರು ಜನ ಕಲಾವಿದರು ಹಾಡಿದ್ದಾರೆ, ಭಾಳ ಜನ. ಆದರೆ ಕೆಲವರು ನನಗೆ ಭಾಳ ಆಪ್ತರು. ಅವರು ಒಳ್ಳೆಯ ಗಾಯಕರು ಅನ್ನೋದು ಮಾತ್ರ ಅಲ್ಲ, ಒಳ್ಳೆಯ ವ್ಯಕ್ತಿಯಾಗಿ ಪ್ರೀತಿಯ ಮಕ್ಕಳಂತೆ ನನ್ನನ್ನು ನೋಡಿಕೊಂಡವರು. ಅಂಥವರಲ್ಲಿ ಮೊದಲ ಸ್ಥಾನ ನಿಂತು. ಅಯ್ಯೋ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಮೇಡ್ ಮೈ ಡೇ ಸರ್. ಏನಮ್ಮ, ಅದಕ್ಕೆ ನಾನು ಯಾವಾಗಲೂ ನೀನು ನೆನೆಸ್ಕೋತಾ ಇರ್ತೀನಿ. ನೀನು ಅಮೇರಿಕದಲ್ಲಿದ್ದಾಗಲೂ ನಾನು ಯಾವಾಗಲೂ ಮಾತಾಡ್ತಾ ಇದ್ದೀನಿ ನಿನಗೆ, ಅಲ್ವಾ? ಹಾಗೆ ಅದೇನೋ ಒಂದು ಆಪ್ತತೆ ಬರುತ್ತೆ, ಅದನ್ನು ವಿವರಿಸೋಕ್ಕಾಗಲ್ಲ. ಮಾತಿನಲ್ಲಿ ವಿವರಣೆ ಸಿಕ್ಕದು, ಅದು ಮಾತಿಗೆ ಅತೀತವಾದ್ದು ಏನೋ ಒಂದು ಭಾವಸ್ಥಿತಿ. ಹೌದು ಸರ್, ನನ್ಗೆ ಮಾತಾಡಕ್ ಬರಲ್ಲ, ಬಟ್ ಸೋ ಟ್ರೂ ಸರ್. ಅದಕ್ಕೆ ಅಲ್ಲಿದ್ದಾಗ್ಲೂ 8 ವರ್ಷ ಇದ್ರು ಅವಾಗ ಫೋನ್ ಮಾಡಿ ನಿಮ್ ಜೊತೆ ಮಾತಾಡಿದ್ರೇನೆ ಏನೋ ಒಂದು ಸಮಾಧಾನ. ಯಾವಾಗ್ಲೂ ನಾಪ್ಸ್ಕೊಳ್ತಿರ್ತಿದ್ದೆ ಸರ್, ನಿಮ್ ಹುಡ್ಡ ಹಬ್ಬಕ್ಕೆ ಇಲ್ಲ ಪ್ರೋಗ್ರಾಮ್ಸ್ ಬಂದಿಲ್ಲ ಒಂದ್ಸಲಿ ಅಂತೂ ನಂಗೆ ನಾಪ್ಕ ಇದೆ ಸರ್, ಸುಮ್ನೆ ಹಾಗೆ ಬಾ ಒಂದಿಷ್ಟು ಹಾಡುಗಳು ಹಾಡು ಅಂತ. ಒಂಥರ ಕ್ಯಾಶುವಲ್ ಆಗಿ ಎಷ್ಟು ಹೋಮ್ಲಿ ಆಗಿರ್ತಿತ್ತು ಅಂದ್ರೆ ನಿಮ್ ಮನೇಲಿ ಯಾವಾಗ್ಲೂ ಹಂಗೆ ಇರುತ್ತೆ ಸರ್. ಹೋಮ್ಲಿ ಅಂತಾರಲ್ಲ, ಹೋಮ್ ಅಂದ್ರೆ ನಿಲ್ಲದು ಹೋಮ್ಲಿ. ಹೌದು ಸರ್, ಅದನ್ನ ಎಷ್ಟು ನಾಪ್ಸ್ಕೊಂಡ್ರು ಸಾಲದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.